ನಮಸ್ಕಾರ. ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಬೆಂಗಳೂರಿನ 9ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಿರುವ FPO ಎಕ್ಸಲೆನ್ಸ್ ಅವಾರ್ಡ್ 2026 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಆಡಳಿತ, ಮೂಲಸೌಕರ್ಯ, ಮೌಲ್ಯವರ್ಧನೆ ಮತ್ತು ವಾಣಿಜ್ಯ ವ್ಯವಹಾರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ಕರ್ನಾಟಕದ ರೈತ ಉತ್ಪಾದಕ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿದೆ. ನಮ್ಮ ಸಂಸ್ಥೆಯ ಅಧಿಕೃತ ಜಾಲತಾಣದ ಮೂಲಕ ನೀವು FPO ಎಕ್ಸಲೆನ್ಸ್ ಅವಾರ್ಡ್ 2026ರ ಲಿಂಕ್ ಮೂಲಕ ಗೂಗಲ್ ಫಾರ್ಮ್ ಅಥವಾ FPO ಎಕ್ಸಲೆನ್ಸ್ ಅವಾರ್ಡ್ನ ಅರ್ಜಿಯನ್ನು ಈ ರೀತಿ ಓಪನ್ ಮಾಡಬಹುದು. ನಿಮಗೆ ಈಗಾಗಲೇ ತಿಳಿದಂತೆ 4 ಮುಖ್ಯ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. FPO ಉತ್ಪನ್ನ ಮಾರುಕಟ್ಟೆ ಎಕ್ಸಲೆನ್ಸ್ ಪ್ರಶಸ್ತಿ ಸಾಂಸ್ಥಿಕ ಮಾರುಕಟ್ಟೆ ಸಂಪರ್ಕಗಳು, ಕಾರ್ಪೊರೇಟ್ ಸಹಭಾಗಿತ್ವಗಳು, ಡಿಜಿಟಲ್ ವ್ಯಾಪಾರ ಮತ್ತು ಸಾಮೂಹಿಕ ವ್ಯವಹಾರದ ಸಾಮರ್ಥ್ಯದ ಮೇಲೆ ಗಮನ ಹರಿಸುತ್ತದೆ. FPO ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಕ್ಸಲೆನ್ಸ್ ಪ್ರಶಸ್ತಿ ಪ್ರಾಮಾಣೀಕೃತ ಸಾವಯವ, ನೈಸರ್ಗಿಕ ಮತ್ತು ರಾಸಾಯನಿಕ ಮುಕ್ತ ಪದ್ಧತಿಗಳು ಸೇರಿದಂತೆ ರಾಸಾಯನಿಕ ಮುಕ್ತ ಕೃಷಿಯ ವ್ಯಾಪ್ತಿಯನ್ನು ಮೌಲ್ಯಮಾಪನ ಮಾಡುತ್ತದೆ. FPO ಮೌಲ್ಯವರ್ಧನೆ ಎಕ್ಸಲೆನ್ಸ್ ಪ್ರಶಸ್ತಿ ಸಂಸ್ಕರಣೆ, ಮೂಲಸೌಕರ್ಯ, ಮೌಲ್ಯವರ್ಧನೆ, ವೈವಿಧ್ಯತೆ, ಆಹಾರ ಸುರಕ್ಷತೆ ಮತ್ತು ಸ್ವಂತ ಬ್ರ್ಯಾಂಡ್ ಅಭಿವೃದ್ಧಿಯ ಮೇಲೆ ಗಮನ ಹರಿಸುತ್ತದೆ. FPO ಮಹಿಳಾ ನಾಯಕತ್ವ ಎಕ್ಸಲೆನ್ಸ್ ಪ್ರಶಸ್ತಿ ಸಾಂಸ್ಥಿಕ ರಚನೆಯಲ್ಲಿ ಮಹಿಳೆಯರ ಒಳಗೊಳ್ಳುವಿಕೆ, ಮಹಿಳೆಯರ ಸಮಾನ ಪಾಲುದಾರಿಕೆ ಮತ್ತು ಆಡಳಿತಾತ್ಮಕ ನಾಯಕತ್ವವನ್ನು ಮೌಲ್ಯಮಾಪನ ಮಾಡುತ್ತದೆ. ಈ ವಿಡಿಯೋ ಮಾರ್ಗದರ್ಶಿಯಲ್ಲಿ ನಿಮ್ಮ FPO ಅರ್ಜಿಯನ್ನು ಗೂಗಲ್ ಫಾರ್ಮ್ ಮೂಲಕ ಸುಲಭವಾಗಿ ಭರ್ತಿ ಮಾಡುವುದು ಹೇಗೆ ಎಂಬುದನ್ನು ಹಂತ ಹಂತವಾಗಿ ವಿವರಿಸಲಾಗುತ್ತದೆ. ಗೂಗಲ್ ಫಾರ್ಮ್ ತುಂಬುವ ಮುನ್ನ ಈ ಕೆಳಗಿನ ವಿವರ ಮತ್ತು ದಾಖಲೆಗಳನ್ನು ನಿಮ್ಮ ಬಳಿ ಸಿದ್ಧವಾಗಿಟ್ಟುಕೊಳ್ಳಿ. ಆರ್ಥಿಕ ಅಂಕಿಅಂಶಗಳು, ಅಂದರೆ ಕಳೆದ 3 ವರ್ಷಗಳ ಆಡಿಟ್ ವಹಿವಾಟು, ಒಟ್ಟು ಷೇರು ಬಂಡವಾಳ ಮತ್ತು ಸಕ್ರಿಯ ಷೇರುದಾರರ ಸಂಖ್ಯೆ, ನೋಂದಣಿ ವಿವರಗಳು, ದಿನಾಂಕ, ಪ್ಯಾನ್, GST ನಂಬರ್ ಮತ್ತು FSSAI ಪರವಾನಗಿ ಸಂಖ್ಯೆಗಳು ಮತ್ತು ಲಗತ್ತಿಸಬೇಕಾದ ದಾಖಲೆಗಳಲ್ಲಿ FPO ನೋಂದಣಿ ಪ್ರಮಾಣಪತ್ರ, ಕಳೆದ 3 ವರ್ಷಗಳ ಆಡಿಟ್ ವರದಿಗಳು, ಉದ್ಯಮ ಅಥವಾ ವ್ಯಾಪಾರ ಪರವಾನಗಿಗಳು, ವ್ಯಾಪಾರ ಯೋಜನೆಗಳು ಮತ್ತು ಉತ್ಪನ್ನಗಳು ಮತ್ತು ಚಟುವಟಿಕೆಗಳ ಫೋಟೋಗಳು. ಫಾರ್ಮ್ ಆರಂಭದಲ್ಲಿ ನೀಡಲಾದ PDF ಲಿಂಕ್ ಮೂಲಕ ನೀವು ಫಾರ್ಮ್ನ ಮಾದರಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಗೂಗಲ್ ಫಾರ್ಮ್ ಮೂಲಕ ನೀವು ಅರ್ಜಿಯನ್ನು ತುಂಬುವ ಮುನ್ನ ಈ ಅರ್ಜಿಯ ಮಾದರಿಯನ್ನು ಇಲ್ಲಿ ನೋಡಿ ಬೇಕಾಗಿರುವ ದಾಖಲೆಗಳು ಹಾಗೂ ವಿವರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನಂತರ ಭರ್ತಿಯನ್ನು ಮಾಡಬಹುದು. ನಿಮ್ಮ FPO ಕೆಳಗಿನ ಅರ್ಹತಾ ಮಾನದಂಡಗಳನ್ನು ಪೂರೈಸುತ್ತದೆ ಎಂಬುದನ್ನು ದೃಢೀಕರಿಸಿ. ಮಾರ್ಚ್ 2023ಕ್ಕಿಂತ ಮೊದಲು ನಿಯಮಾನುಸಾರ ನೋಂದಾಯಿಸಲ್ಪಟ್ಟಿದೆ. ಮಾರ್ಚ್ 31, 2026ರ ಒಳಗೆ ಕನಿಷ್ಠ 3 ವರ್ಷಗಳ ಲೆಕ್ಕ ಪರಿಶೋಧನೆ ಮಾಡಲಾದ ಕಾರ್ಯಾಚರಣೆ ದಾಖಲೆಗಳನ್ನು ಹೊಂದಿದೆಯೇ, ಕನಿಷ್ಠ 300 ಜನ ಷೇರುದಾರರನ್ನು ಹೊಂದಿದೆ ಮತ್ತು ಕನಿಷ್ಠ 3 ಲಕ್ಷ ರೂಪಾಯಿಗಳ ಸಂಗ್ರಹಿಸಿದ ಷೇರು ಬಂಡವಾಳವನ್ನು ಹೊಂದಿದೆ ಎಂದು ದೃಢೀಕರಿಸಿ. ಮುಂದಿನ ವಿಭಾಗದಲ್ಲಿ ನಿಮ್ಮ FPOಗೆ ಸಂಬಂಧಿಸಿದ ಪ್ರಾಥಮಿಕ ಮಾಹಿತಿ ಮತ್ತು ಪ್ರಶಸ್ತಿ ವಿಭಾಗದ ಆಯ್ಕೆಯ ಕುರಿತು ವಿವರಗಳನ್ನು ಕೇಳಲಾಗುತ್ತದೆ. ನಿಮ್ಮ FPOನ ಅಧಿಕೃತ ಹೆಸರು, ನೋಂದಣಿ ಸಂಖ್ಯೆ, ನೋಂದಣಿಯಾದ ದಿನಾಂಕ, ಸಂಸ್ಥೆಯ ವಿಧ ಅಂದರೆ ಉತ್ಪಾದಕರ ಕಂಪನಿಯೇ ಅಥವಾ ಸಹಕಾರ ಸಂಘವೇ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ನಿಮ್ಮ ಪಾನ್ ಕಾರ್ಡ್ ವಿವರಗಳು, GST ಸಂಖ್ಯೆ, ರೈತ ಉತ್ಪಾದಕ ಸಂಸ್ಥೆಯ ವಿಳಾಸ, ಸಮೀಪದ ಗುರುತಿನ ಸ್ಥಳವನ್ನು ಭರ್ತಿ ಮಾಡಿ. ನಿಮ್ಮ ರೈತ ಉತ್ಪಾದಕ ಸಂಸ್ಥೆ ಸೇರಿರುವ ಹೋಬಳಿ, ತಾಲೂಕು, ಜಿಲ್ಲೆಯನ್ನು ನೋಂದಾಯಿಸಿ ಮತ್ತು ಸರಿಯಾದ ಪಿನ್ ಕೋಡ್ ಮಾಹಿತಿಯನ್ನು ನೀಡಿ. ನಿಮ್ಮ FPOನ ಅಧಿಕೃತ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ತುಂಬಿ. ನಿಮ್ಮ FPOವನ್ನು ಉತ್ತೇಜಿಸುತ್ತಿರುವ ಸಂಸ್ಥೆ ಅಥವಾ ಇಲಾಖೆಯ ಹೆಸರನ್ನು ಭರ್ತಿ ಮಾಡಿ. ನಿಮ್ಮ FPOನ ಸಂಪನ್ಮೂಲ ಸಂಸ್ಥೆ ಅಥವಾ CBBO ಹೆಸರನ್ನು ಇಲ್ಲಿ ಭರ್ತಿ ಮಾಡಿ. ಅವರ ಸಂಪರ್ಕ ಸಂಖ್ಯೆ, ಮೊಬೈಲ್ ನಂಬರನ್ನು ಇಲ್ಲಿ ತಿಳಿಸಿ. ಇದಾದ ನಂತರ ನಿಮ್ಮ FPO ಏಕೆ ಸ್ಥಾಪಿಸಲಾಯಿತು ಮತ್ತು ಯಾವ ಉದ್ದೇಶಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ ಅಥವಾ ರೈತರ ಯಾವ ಸಮಸ್ಯೆಯನ್ನು ಪರಿಹರಿಸುತ್ತಿದೆ ಎಂಬುದರ ಕುರಿತು ನೀವು ಇಲ್ಲಿ ಮಾಹಿತಿಯನ್ನು ನೀಡಬೇಕಾಗುತ್ತದೆ.
ಕೊನೆಯದಾಗಿ ನೀವು ನಿಮ್ಮ FPO ಯಾವ ವಿಭಾಗಕ್ಕೆ ಅರ್ಜಿ ಸಲ್ಲಿಸಬೇಕು ಎಂದು ನಿರ್ಧರಿಸಿದ್ದೀರೋ ಆ ವಿಭಾಗದ ಆಯ್ಕೆಯನ್ನು ಮಾಡಿ ಮುಂದುವರಿಯಿರಿ. ಗಮನದಲ್ಲಿರಲಿ, ಒಂದು FPO ಕೇವಲ ಒಂದು ವಿಭಾಗಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ವಿಭಾಗ 3ರಲ್ಲಿ ನಿಮ್ಮ FPOದ ನಿರ್ವಹಣೆ, ಆಡಳಿತ ಮಂಡಳಿ ಮತ್ತು ಷೇರು ಬಂಡವಾಳದ ಕುರಿತು ಮಾಹಿತಿಯನ್ನು ತಿಳಿಸಬೇಕಾಗುತ್ತದೆ. ನಿಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಹೆಸರು, ಅವರ ಮೊಬೈಲ್ ಸಂಖ್ಯೆ, ನಿಮ್ಮ ಅಧ್ಯಕ್ಷರ ಹೆಸರು, ಅವರ ಮೊಬೈಲ್ ಸಂಖ್ಯೆ ಹಾಗೂ FPOನಲ್ಲಿ ಒಟ್ಟು ಸಿಬ್ಬಂದಿಗಳ ಸಂಖ್ಯೆಯನ್ನು ನೀವು ಇಲ್ಲಿ ತುಂಬಬೇಕಾಗುತ್ತದೆ. ಒಟ್ಟು ನಿರ್ದೇಶಕರ ಸಂಖ್ಯೆ, ನಿರ್ದೇಶಕರಲ್ಲಿ ಒಟ್ಟು ಪುರುಷರ ಸಂಖ್ಯೆ ಮತ್ತು ಮಹಿಳೆಯರ ಸಂಖ್ಯೆಯನ್ನು ಇಲ್ಲಿ ತುಂಬಬೇಕಾಗುತ್ತದೆ. ಮುಂದೆ ನಿಮ್ಮ ಕಾರ್ಯನಿರ್ವಹಣಾಧಿಕಾರಿಯ ಒಟ್ಟು ಅನುಭವ ಅಥವಾ ಸೇವಾ ಅವಧಿಯ ವರ್ಷಗಳ ಕುರಿತು ಪ್ರಶ್ನೆಯನ್ನು ಕೇಳಲಾಗಿದೆ. ನೀವು ಯಾವುದಾದರೂ ತಜ್ಞ ನಿರ್ದೇಶಕರು ಅಥವಾ ಸಲಹೆಗಾರರನ್ನು ನಿಮ್ಮ FPOಗಾಗಿ ನೇಮಕ ಮಾಡಿಕೊಂಡಿದ್ದೀರಿಯೇ? ಹೌದು ಎನ್ನುವುದಾದರೆ ಮುಂದಿನ ವಿಭಾಗದಲ್ಲಿ ನೀವು ಗರಿಷ್ಠ 5 ತಜ್ಞರ ಕುರಿತು, ಸಲಹೆಗಾರರ ಕುರಿತು ವಿವರಗಳನ್ನು ನೀಡಬೇಕಾಗುತ್ತದೆ. ಅವರ ಹೆಸರು, ಅವರ ಸಂಸ್ಥೆಯ ಹೆಸರು ಮತ್ತು ಸಂಪರ್ಕ ವಿವರಗಳನ್ನು ಮತ್ತು ಅವರ ಪರಿಣಿತಿಯ ಕುರಿತು ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಈ ರೀತಿ ನೀವು ಅವರ ವಿವರಗಳನ್ನು ತುಂಬಬೇಕು. ಮುಂದಿನ ವಿಭಾಗದಲ್ಲಿ ನಿಮ್ಮ ಷೇರು ಬಂಡವಾಳ ಮತ್ತು ಜನಸಂಖ್ಯಾ ವಿವರಗಳನ್ನು ತುಂಬಬೇಕಾಗುತ್ತದೆ. ನಿಮ್ಮ ಅಧಿಕೃತ ಷೇರು ಬಂಡವಾಳ ₹1,00,000 ಮತ್ತು ಪಾವತಿಸಿದ ಷೇರು ಬಂಡವಾಳ, ಒಟ್ಟು ಷೇರುದಾರರ ಸಂಖ್ಯೆ, ಷೇರುದಾರರಲ್ಲಿ ಒಟ್ಟು ಪುರುಷರ ಸಂಖ್ಯೆ ಮತ್ತು ಒಟ್ಟು ಮಹಿಳೆಯರ ಸಂಖ್ಯೆಯನ್ನು ಭರ್ತಿ ಮಾಡಿ. ಷೇರುದಾರರಿರುವ ಒಟ್ಟು ಹಳ್ಳಿಗಳ ಸಂಖ್ಯೆಯನ್ನು ಇಲ್ಲಿ ತುಂಬಿ. ಮುಂದೆ FPO ಜೊತೆ ಸಕ್ರಿಯವಾಗಿ ವ್ಯವಹಾರ ಮಾಡುತ್ತಿರುವ ಷೇರುದಾರರ ಸಂಖ್ಯೆಯನ್ನು ನೀಡಿ. FPO ಜೊತೆ ವ್ಯವಹಾರ ಮಾಡುತ್ತಿರುವ ಷೇರುದಾರರಲ್ಲದ ರೈತರ ಸಂಖ್ಯೆಯನ್ನು ಸಹ ನೀವು ಇಲ್ಲಿ ನೀಡಬೇಕಾಗುತ್ತದೆ. ರಚಿಸಲಾದ ಅಥವಾ ಪ್ರಸ್ತುತ ಇರುವ ಒಟ್ಟು ರೈತ ಆಸಕ್ತ ಗುಂಪುಗಳ ಸಂಖ್ಯೆಯನ್ನು ಭರ್ತಿ ಮಾಡಿ. ಈಕ್ವಿಟಿ ಗ್ರಾಂಟ್ ಪಡೆಯಲಾಗಿದೆಯೇ, ಹೌದು ಅಥವಾ ಇಲ್ಲ ಎಂಬುದನ್ನು ತಿಳಿಸಿ. ಹೌದಾಗಿದ್ದಲ್ಲಿ ಎಷ್ಟು ಮೊತ್ತದಲ್ಲಿ ನೀಡಲಾಗಿದೆ ಮತ್ತು ಯಾವ ಉದ್ದೇಶಕ್ಕಾಗಿ ಎಂಬುದನ್ನು ಉಲ್ಲೇಖಿಸಿ. ಮುಂದಿನ ವಿಭಾಗದಲ್ಲಿ ನಿಮ್ಮ ಆಡಳಿತ ಸಾಮರ್ಥ್ಯಾಭಿವೃದ್ಧಿ ಮತ್ತು ಪ್ರಶಸ್ತಿಗಳ ಕುರಿತು ಮಾಹಿತಿಯನ್ನು ಕೇಳಲಾಗಿದೆ. 2025-26 ಅವಧಿಯಲ್ಲಿ ನಡೆಸಲಾದ ಒಟ್ಟು ನಿರ್ದೇಶಕ ಮಂಡಳಿಯ ಸಭೆಯನ್ನು ತಿಳಿಸಿ ಮತ್ತು ಇತ್ತೀಚಿನ ವಾರ್ಷಿಕ ಮಹಾಸಭೆ ನಡೆದ ದಿನಾಂಕವನ್ನು ತಿಳಿಸಿ. ಔಪಚಾರಿಕ ವ್ಯವಹಾರ ಯೋಜನೆ ಅಂದರೆ ಫಾರ್ಮಲ್ ಬಿಸ್ನೆಸ್ ಪ್ಲಾನ್ ಸಿದ್ಧಪಡಿಸಿದ ಇತ್ತೀಚಿನ ವರ್ಷವನ್ನು ತಿಳಿಸಿ. ನಿಮ್ಮ ಸಂಸ್ಥೆ ಮೌಲ್ಯ ಸರಪಳಿ ಅಥವಾ ವ್ಯವಹಾರದ ವಿಭಾಗಕ್ಕೆ ಸಂಬಂಧಿಸಿದಂತೆ ವಿವರವಾದ ಯೋಜನಾ ವರದಿ ಸಿದ್ಧಪಡಿಸಲಾಗಿದೆಯೇ ಎಂಬುದನ್ನು ಇಲ್ಲಿ ತಿಳಿಸಿ. ಹೌದಾಗಿದ್ದಲ್ಲಿ ವಿಭಾಗ 10ರಲ್ಲಿ ಇದರ ದಾಖಲೆಯನ್ನು ನೀವು ಲಗತ್ತಿಸಬೇಕಾಗುತ್ತದೆ. ಮುಂದೆ 2023ರಿಂದ 2026ರವರೆಗೂ ನಿರ್ದೇಶಕ ಮಂಡಳಿಯವರು ಭಾಗವಹಿಸಿದ ಒಟ್ಟು ತರಬೇತಿಗಳ ಸಂಖ್ಯೆಯನ್ನು ಇಲ್ಲಿ ತಿಳಿಸಿ. 2023ರಿಂದ 2026ರ ಅವಧಿಯಲ್ಲಿ ನಿಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಾಗವಹಿಸಿದ ಒಟ್ಟು ತರಬೇತಿಗಳ ಸಂಖ್ಯೆಯನ್ನು ತಿಳಿಸಿ. ಹಾಗೆಯೇ 2025ರಿಂದ 2026ರ ಅವಧಿಯಲ್ಲಿ ನಿಮ್ಮ FPO ವತಿಯಿಂದ ಸದಸ್ಯರಿಗಾಗಿ ಅಥವಾ ಗ್ರಾಮದ ಮಟ್ಟದಲ್ಲಿ ಆಯೋಜಿಸಲಾದ ಜಾಗೃತಿ ಅಥವಾ ಅರಿವು ಕಾರ್ಯಕ್ರಮಗಳ ಸಂಖ್ಯೆಯನ್ನು ತಿಳಿಸಿ. 2023ರಿಂದ 2026ರ ಅವಧಿಯಲ್ಲಿ ವಿವಿಧ ತಾಂತ್ರಿಕ ಸಂಸ್ಥೆಗಳಿಗೆ ನಿಮ್ಮ FPOದ ಮೂಲಕ ಕ್ಷೇತ್ರ ಭೇಟಿಯನ್ನು ಆಯೋಜಿಸಲಾಗಿದ್ದರೆ ಅದರ ಸಂಖ್ಯೆಯನ್ನು ತಿಳಿಸಿ. 2024ರಿಂದ 2026ರ ಅವಧಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಅಂದರೆ ಪ್ರದರ್ಶನ, ಖರೀದಿದಾರರ ಮಾರಾಟಗಾರರ ಸಭೆ, ವಿಚಾರಗೋಷ್ಠಿ, ಸಮ್ಮೇಳನ ಇಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಮ FPO ಭಾಗವಹಿಸಿದ್ದರೆ ಅವುಗಳ ಒಟ್ಟು ಸಂಖ್ಯೆಯನ್ನು ತಿಳಿಸಿ. ಮುಂದಿನ ವಿಭಾಗದಲ್ಲಿ ನಿಮ್ಮ FPO ಪ್ರಾರಂಭವಾದಾಗಿನಿಂದ ಜಿಲ್ಲಾ ಮಟ್ಟದಲ್ಲಿ ಪಡೆದ ಒಟ್ಟು ಪ್ರಶಸ್ತಿಗಳ ಸಂಖ್ಯೆಯನ್ನು ತಿಳಿಸಿ. ರಾಜ್ಯ ಮಟ್ಟದಲ್ಲಿ ಪಡೆದ ಪ್ರಶಸ್ತಿಗಳ ಸಂಖ್ಯೆಯನ್ನು ತಿಳಿಸಿ. ರಾಷ್ಟ್ರೀಯ ಮಟ್ಟದಲ್ಲಿ ಪಡೆದ ಪ್ರಶಸ್ತಿಗಳ ಸಂಖ್ಯೆಯನ್ನು ತಿಳಿಸಿ. ಇವಲ್ಲದೆ ಇತರೆ ಯಾವುದಾದರೂ ಪ್ರಮುಖ ಪ್ರಶಸ್ತಿಗಳು ಇದ್ದರೆ ಅವುಗಳನ್ನು ನೀವು ಇಲ್ಲಿ ಪಟ್ಟಿ ಮಾಡಬಹುದು. ವಿಭಾಗ 6ರಲ್ಲಿ ವ್ಯಾಪಾರ ಕಾರ್ಯಾಚರಣೆಗಳು ಮತ್ತು ಪರವಾನಗಿಗಳ ಕುರಿತು ಮಾಹಿತಿ ನೀಡಿ.
ನಿಮ್ಮ FPO ಬಳಿ ಇರುವ ಮೂಲ ಸೌಕರ್ಯಗಳ ಮಾಹಿತಿಯನ್ನು ನೀಡಿ. ಮುಂದೆ ನಿಮ್ಮ FPO ಪಡೆದಿರುವ ಪರವಾನಗಿಗಳು ಮತ್ತು ಪ್ರಮಾಣ ಪತ್ರಗಳನ್ನು ಟಿಕ್ ಮಾಡಿ. ನೀವು ಪ್ರಸ್ತುತ ಸಾವಯವ, ನೈಸರ್ಗಿಕ, ರಾಸಾಯನಿಕ ಮುಕ್ತ ಅಥವಾ ಪುನರುತ್ಪಾದಕ ಕೃಷಿಯನ್ನು ಉತ್ತೇಜಿಸುತ್ತಿದ್ದೀರೆ ಎಂಬುದನ್ನು ಇಲ್ಲಿ ತಿಳಿಸಿ. ನಿಮ್ಮ FPO ಹೊಂದಿರುವ ಪರಿಸರ ಪೂರಕ ಪ್ರಮಾಣ ಪತ್ರಗಳನ್ನು ಟಿಕ್ ಮಾಡಿ. ನಿಮ್ಮ FPO ಸ್ವಂತ ಬ್ರ್ಯಾಂಡನ್ನು ಹೊಂದಿದೆಯೇ ಎಂಬುದನ್ನು ತಿಳಿಸಿ. ಹೌದಾದರೆ ಅದರ ಬ್ರ್ಯಾಂಡ್ ಹೆಸರನ್ನು ಇಲ್ಲಿ ತಿಳಿಸಿ. ಮುಂದೆ ಕಂಪನಿಗಳು ಅಥವಾ ಇತರ ಸಂಸ್ಥೆಗಳೊಂದಿಗೆ ಮಾಡಿಕೊಂಡ ವ್ಯವಹಾರ ಒಪ್ಪಂದಗಳ ಸಂಖ್ಯೆಯನ್ನು ನೀವು ಇಲ್ಲಿ ತಿಳಿಸಿ. ಸರಕು, ಉತ್ಪನ್ನ ಅಥವಾ ಒಪ್ಪಂದದ ಖರೀದಿಯ ವರ್ಷ ಮತ್ತು ಪ್ರಮಾಣ ಹಾಗೂ ಮೌಲ್ಯವನ್ನು ಇಲ್ಲಿ ನೀವು ವಿವರವಾಗಿ ತಿಳಿಸಬಹುದು. ಗರಿಷ್ಠ 5 ವ್ಯವಹಾರ ಒಪ್ಪಂದಗಳ ಮಾಹಿತಿಯನ್ನು ನೀವು ಇಲ್ಲಿ ನೀಡಬಹುದು. ಮುಂದೆ ಉತ್ಪನ್ನಗಳ ವಿಸ್ತೀರ್ಣದ ಕುರಿತು ನಿಮಗೆ ಸಂಬಂಧಿಸಿದ ಎಲ್ಲ ಚೆಕ್ ಬಾಕ್ಸ್ಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡಬಹುದು. ಮುಂದೆ ಮೌಲ್ಯವರ್ಧಿತ ಉತ್ಪನ್ನಗಳಿಗಾಗಿ ಬಳಸುವ ಮಾರುಕಟ್ಟೆ ಮಾರ್ಗಗಳನ್ನು ನೀವು ಆಯ್ಕೆ ಮಾಡಿ. ನೇರ ಮಾರುಕಟ್ಟೆ, ಆನ್ಲೈನ್ ಮಾರುಕಟ್ಟೆ ಅಥವಾ ನೇರ ಮತ್ತು ಆನ್ಲೈನ್ ಮಾರುಕಟ್ಟೆ ಎರಡೂ ಬಳಸುತ್ತಿದ್ದರೆ ಅಥವಾ ಯಾವುದೇ ರೀತಿ ಮಾರುಕಟ್ಟೆ ಮಾರ್ಗಗಳು ಇಲ್ಲ ಎನ್ನುವ ಆಯ್ಕೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಕೃಷಿ ಸರಕುಗಳ ವ್ಯಾಪಾರಕ್ಕಾಗಿ ಆನ್ಲೈನ್ ಮಾರುಕಟ್ಟೆ ಬಳಸಲಾಗುತ್ತಿದೆಯೇ? ಅಂದರೆ ರೆಮ್ಸ್, ಇನಾಮ್, ONDC, NCDX, ಅಮೆಜಾನ್ ಇತರ ವೆಬ್ಸೈಟ್ಗಳು ಮತ್ತು ಮಾರ್ಗಗಳು. ಹೌದಾಗಿದ್ದಲ್ಲಿ ಅವುಗಳ ಹೆಸರನ್ನು ನಮೂದಿಸಿ. ಇಲ್ಲವಾದಲ್ಲಿ NA ಎಂದು ನಮೂದಿಸಿ. FPO ರಫ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದೆಯೇ? ಹೌದು, ನೇರವಾಗಿ ತೊಡಗಿಸಿಕೊಂಡಿದೆ. ಹೌದು, ಪರೋಕ್ಷವಾಗಿ ತೊಡಗಿಸಿಕೊಂಡಿದೆ. ಇಲ್ಲ ಎಂಬುದರಲ್ಲಿ ಆಯ್ಕೆಯನ್ನು ಚೂಸ್ ಮಾಡಿ. ವಿಭಾಗ 7ರಲ್ಲಿ ವ್ಯವಹಾರ ಕಾರ್ಯಾಚರಣೆಗಳು, ಆದಾಯ ಮತ್ತು ವ್ಯವಹಾರ ಮಾರ್ಗಗಳ ಕುರಿತು ಮಾಹಿತಿಯನ್ನು ನೀಡಿ. ನಿಮ್ಮ FPO ಪರಿಕರ ವ್ಯವಹಾರವನ್ನು ನಡೆಸುತ್ತಿದೆಯೇ? ಹೌದು, ಇಲ್ಲ ಎಂಬುದನ್ನು ಆಯ್ಕೆ ಮಾಡಿ. ನಿರ್ವಹಿಸುತ್ತಿರುವ ಪರಿಕರ ಉತ್ಪನ್ನಗಳನ್ನು ಟಿಕ್ ಮಾಡಿ. 2025-26ನೇ ಸಾಲಿನ ಪರಿಕರ ವ್ಯವಹಾರದ ಆದಾಯವನ್ನು ಲಕ್ಷ ರೂಪಾಯಿಗಳಲ್ಲಿ ತಿಳಿಸಿ. ನಿಮ್ಮ FPO ಉತ್ಪನ್ನ ವ್ಯವಹಾರವನ್ನು ನಡೆಸುತ್ತಿದೆಯೇ? ಹೌದು, ಇಲ್ಲ ಎಂಬುದನ್ನು ಆಯ್ಕೆ ಮಾಡಿ. ನಿರ್ವಹಿಸುತ್ತಿದ್ದಲ್ಲಿ ಯಾವ ಕೃಷಿ ಉತ್ಪನ್ನಗಳು ಎಂಬುದನ್ನು ಇಲ್ಲಿ ಟಿಕ್ ಮಾಡಿ. 2025-26ನೇ ಸಾಲಿನಲ್ಲಿ ಉತ್ಪನ್ನ ವ್ಯವಹಾರದ ಒಟ್ಟು ಆದಾಯವನ್ನು ಲಕ್ಷ ರೂಪಾಯಿಗಳಲ್ಲಿ ತಿಳಿಸಿ. ನಿಮ್ಮ FPO ಬೆಳೆಗಳನ್ನು ಸಂಸ್ಕರಿಸುತ್ತಿದೆಯೇ ಅಥವಾ ದ್ವಿತೀಯ ಹಂತದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುತ್ತಿದೆಯೇ ಎಂಬುದನ್ನು ಹೌದು, ಇಲ್ಲ ಎಂಬುದರ ಆಯ್ಕೆ ಮಾಡಿ. ಹೌದಾಗಿದ್ದಲ್ಲಿ ಅವೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳ ಪಟ್ಟಿಯನ್ನು ಇಲ್ಲಿ ಮಾಡಿ. ಮುಂದೆ 2025-26ನೇ ಸಾಲಿನಲ್ಲಿ ಮೌಲ್ಯವರ್ಧನೆ ಮತ್ತು ರಿಟೇಲ್ ಮಾರಾಟದ ಮೂಲಕ ಗಳಿಸಿದ ಒಟ್ಟು ಆದಾಯವನ್ನು ಲಕ್ಷ ರೂಪಾಯಿಗಳಲ್ಲಿ ಇಲ್ಲಿ ಭರ್ತಿ ಮಾಡಿ. ನಿಮ್ಮ FPO ಶುಲ್ಕದ ಆಧಾರದ ಮೇಲೆ ಕಸ್ಟಮ್ ಸೇವೆಗಳನ್ನು ಅಥವಾ ಕೃಷಿ ಪೂರಕ ಪರಿಹಾರಗಳನ್ನು ಒದಗಿಸುತ್ತಿದೆಯೇ ಎಂಬುದನ್ನು ಹೌದು, ಇಲ್ಲ ಎಂಬ ಆಯ್ಕೆಯನ್ನು ಮಾಡಿ. ಒದಗಿಸುತ್ತಿದ್ದಲ್ಲಿ ಸೇವೆ ವಿಭಾಗಗಳನ್ನು ಆಯ್ಕೆ ಮಾಡಿ. ನಿಮ್ಮ FPO ಪ್ರಸ್ತುತ ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಸಂಗ್ರಹಣೆ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದರೆ ಬೆಳೆಗಳು ಸಂಗ್ರಹಿಸಿದ ಪ್ರಮಾಣ ಮತ್ತು ಆದಾಯವನ್ನು ಇಲ್ಲಿ ನಮೂದಿಸಿ. ಪ್ರಸ್ತುತ ಸಾಲಿನಲ್ಲಿ ಸೇವಾ ಚಟುವಟಿಕೆಗಳಿಂದ ಗಳಿಸಿದ ಒಟ್ಟು ಆದಾಯವನ್ನು ತಿಳಿಸಿ. 2023-24ರಲ್ಲಿ FPOದ ಒಟ್ಟಾರೆ ಕ್ರೋಢೀಕೃತ ವಹಿವಾಟನ್ನು ತಿಳಿಸಿ. 2023-24ನೇ ಸಾಲಿನಲ್ಲಿ ಗಳಿಸಿದ ನಿವ್ವಳ ಲಾಭ, 2024-25ರಲ್ಲಿ ಗಳಿಸಿದ ಒಟ್ಟಾರೆ ಕ್ರೋಢೀಕೃತ ವಹಿವಾಟನ್ನು ತಿಳಿಸಿ ಮತ್ತು ಅದರ ನಿವ್ವಳ ಲಾಭವನ್ನು ತಿಳಿಸಿ. ಹಾಗೆಯೇ 2025-26ರಲ್ಲಿ ಗಳಿಸಿದ ಒಟ್ಟಾರೆ ಕ್ರೋಢೀಕೃತ ವಹಿವಾಟು ಮತ್ತು ಅದರ ನಿವ್ವಳ ಲಾಭವನ್ನು ಇಲ್ಲಿ ಭರ್ತಿ ಮಾಡಿ. ನಿಮ್ಮ FPO ರೈತರಿಗೆ ಲಾಭಾಂಶ, ಪ್ರೋತ್ಸಾಹಧನ ಅಥವಾ ತಡೆರಹಿತ ಬೆಲೆಯನ್ನು ನೀಡಿದೆಯೇ? ಹೌದಾಗಿದ್ದಲ್ಲಿ ಅದರ ವಿವರಗಳನ್ನು ಇಲ್ಲಿ ನಮೂದಿಸಿ.
ವಿಭಾಗ 8ರಲ್ಲಿ ಶಾಸನಬದ್ಧ ಅನುಸರಣೆ ಮತ್ತು ಹಣಕಾಸು ನಿರ್ವಹಣೆ ಕುರಿತು ಮಾಹಿತಿ ನೀಡಿ. ನಿಮ್ಮ ಡೇಟಾವನ್ನು ನಿರ್ವಹಿಸಲು ನೀವು ಯಾವ ಲೆಕ್ಕಪತ್ರ ವ್ಯವಸ್ಥೆಯನ್ನು ಬಳಸುತ್ತಿದ್ದೀರಾ, ಕೈಪಿಡಿ ಮಾದರಿ ಅಥವಾ ಸಾಫ್ಟ್ವೇರ್ ಎಂಬುದನ್ನು ತಿಳಿಸಿ. ಕಳೆದ ಹಣಕಾಸು ವರ್ಷದಲ್ಲಿ ಆದಾಯ ತೆರಿಗೆ ರಿಟರ್ನ್ಸ್ ಮತ್ತು GST ಸಮಯಕ್ಕೆ ಸರಿಯಾಗಿ ಸಲ್ಲಿಸಲಾಗಿದೆಯೇ ಎಂಬುದನ್ನು ಭರ್ತಿ ಮಾಡಿ. ಕಳೆದ 3 ವರ್ಷಗಳಲ್ಲಿ ನೀವು ಯಾವುದೇ ಕಾನೂನುಬದ್ಧ ಅಥವಾ ಶಾಸನಬದ್ಧ ದಂಡವನ್ನು ಪಾವತಿಸಿದ್ದೀರೇ ಎಂಬುದನ್ನು ತಿಳಿಸಿ. MCA ಪೋರ್ಟಲ್ನಲ್ಲಿ ಮಾಸ್ಟರ್ ಡೇಟಾವನ್ನು ನವೀಕರಿಸಲಾಗಿದೆಯೇ ಎಂಬುದನ್ನು ತಿಳಿಸಿ. ಚಟುವಟಿಕೆಗಳನ್ನು ಪತ್ತೆಹಚ್ಚಲು FPO ನಿರ್ವಹಣಾ ಮಾಹಿತಿ ವ್ಯವಸ್ಥೆಯನ್ನು ಹೊಂದಿದೆಯೇ ಎಂಬುದನ್ನು ತಿಳಿಸಿ. ಹೊಂದಿದ್ದಲ್ಲಿ ಸಾಫ್ಟ್ವೇರ್ನ ಹೆಸರನ್ನು ಇಲ್ಲಿ ನಮೂದಿಸಿ. ನೀವು ನಿರ್ವಹಿಸುತ್ತಿರುವ ರಿಜಿಸ್ಟರ್ಗಳನ್ನು ಆಯ್ಕೆ ಮಾಡಿ. ಕಳೆದ ಹಣಕಾಸು ವರ್ಷಕ್ಕೆ ಮೀಸಲಿಟ್ಟ ಒಟ್ಟು ನಿಧಿಯನ್ನು ಇಲ್ಲಿ ಆಯ್ಕೆ ಮಾಡಿ. ಕ್ರೆಡಿಟ್ ಅಥವಾ ಸಾಲವನ್ನು ಪಡೆದಿದ್ದೀರೇ ಎಂಬುದನ್ನು ತಿಳಿಸಿ. ಸಾಲ ಖಾತರಿ ಯೋಜನೆಯನ್ನು ಪಡೆದುಕೊಂಡಿದ್ದೀರೇ ಎಂಬುದನ್ನು ತಿಳಿಸಿ. ಕಳೆದ 3 ವರ್ಷಗಳಲ್ಲಿ ನೀವು ಯಾವುದೇ ಅನುದಾನ, ಗ್ಯಾಪ್ ಫೈನಾನ್ಸಿಂಗ್, ಬೆಂಬಲ ಅಥವಾ CSR ಸಹಾಯಧನವನ್ನು ಪಡೆದಿದ್ದೀರೇ ಎಂಬುದನ್ನು ತಿಳಿಸಿ. ಹೌದು ಎಂದಾದರೆ ಅದರ ವಿವರವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಿ. ವಿಭಾಗ 9ರಲ್ಲಿ ಡಿಜಿಟಲ್ ಉಪಸ್ಥಿತಿ ಮತ್ತು ಸಮುದಾಯ ತೊಡಗಿಸಿಕೊಳ್ಳುವಿಕೆಯ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ. FPO ವ್ಯವಹಾರ ಚಟುವಟಿಕೆಗಳು ಮತ್ತು ಗ್ರಾಹಕರ ವಿಚಾರಣೆಗಳಿಗಾಗಿಯೇ ಪ್ರತ್ಯೇಕವಾದ ಮೊಬೈಲ್ ಸಂಖ್ಯೆಯನ್ನು ಹೊಂದಿದ್ದೀರಾ ಎಂಬುದನ್ನು ಕೇಳಲಾಗಿದೆ. FPO ವ್ಯವಹಾರ ಮತ್ತು ರೈತರ ತೊಡಗಿಸಿಕೊಳ್ಳುವಿಕೆಗಾಗಿ ಯಾವ ವಾಟ್ಸಪ್ ಪರಿಕರಗಳನ್ನು ಸಕ್ರಿಯವಾಗಿ ಬಳಸುತ್ತಿದ್ದೀರಾ ಎಂಬುದನ್ನು ತಿಳಿಸಿ. FPO ಯಾವ ವೇದಿಕೆಗಳಲ್ಲಿ ಸಕ್ರಿಯವಾಗಿ ಅಧಿಕೃತ ಪುಟವನ್ನು ಹೊಂದಿದೆ ಎಂಬುದನ್ನು ತಿಳಿಸಿ. FPO ಮುಖ್ಯ ಕಚೇರಿ, ಸಂಸ್ಕರಣಾ ಘಟಕ ಅಥವಾ ಚಿಲ್ಲರೆ ಮಾರಾಟ ಮಳಿಗೆಯನ್ನು ಗೂಗಲ್ ಮ್ಯಾಪ್ಸ್ನಲ್ಲಿ ಅಧಿಕೃತವಾಗಿ ನೋಂದಾಯಿಸಿ ಪರಿಶೀಲಿಸಲಾಗಿದೆಯೇ ಎಂಬುದನ್ನು ತಿಳಿಸಿ. FPO ಸಕ್ರಿಯ ಹಾಗೂ ಕಾರ್ಯನಿರ್ವಹಿಸುವ ವೆಬ್ಸೈಟ್ ಹೊಂದಿದೆಯೇ ಎಂಬುದನ್ನು ತಿಳಿಸಿ. ಕೊನೆಯ ವಿಭಾಗದಲ್ಲಿ ಪೂರಕ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಈ ಕೆಳಗಿನ ದಾಖಲೆಗಳನ್ನು ಕಡ್ಡಾಯವಾಗಿ ಒಂದೇ PDF ಆಗಿ ಅಪ್ಲೋಡ್ ಮಾಡಿ. ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್, GST ಪ್ರಮಾಣಪತ್ರ ಮತ್ತು ನಿರ್ದೇಶಕ ಮಂಡಳಿಯ ಪಟ್ಟಿ ಅಥವಾ ಅಧಿಕೃತ ದಾಖಲೆ, ಇತ್ತೀಚೆಗೆ ಸಿದ್ಧಪಡಿಸಿದ ವ್ಯವಹಾರ ಯೋಜನೆ ಮತ್ತು ನಿಮ್ಮ FPOಗೆ ಲಭಿಸಿದ ಪ್ರಶಸ್ತಿ, ಸನ್ಮಾನಗಳ ಭಾವಚಿತ್ರ ಅಥವಾ ಪೂರಕ ದಾಖಲೆಗಳನ್ನೆಲ್ಲ ಒಂದೇ PDF ಅನ್ನಾಗಿ ಮಾಡಿ ಇಲ್ಲಿ ಲಗತ್ತಿಸಿ. ನಿಮ್ಮ FPOನಿಂದ ಆಯೋಜಿಸಲಾದ ತರಬೇತಿ, ಅಧ್ಯಯನ ಪ್ರವಾಸ, ಕ್ಷೇತ್ರ ಭೇಟಿ, ವಿಚಾರ ಸಂಕಿರಣಗಳ ಪೂರಕ ದಾಖಲೆಗಳನ್ನು ಒಂದೇ PDF ಅನ್ನು ಮಾಡಿ ಇಲ್ಲಿ ಲಗತ್ತಿಸಿ. ಪರಿಸರ ಪೂರಕ ಮತ್ತು ಇತರ ಪ್ರಮಾಣ ಪತ್ರಗಳ ದಾಖಲೆಗಳನ್ನು ಒಂದೇ PDF ಮಾಡಿ ಇಲ್ಲಿ ಲಗತ್ತಿಸಿ. ನಿಮ್ಮ ಡಿಜಿಟಲ್ ಆಸ್ತಿಗಳ ನೇರ ಲಿಂಕ್ಗಳನ್ನು ಒದಗಿಸಿ. ನಿಮ್ಮ ವೆಬ್ಸೈಟ್, ಗೂಗಲ್ ಮ್ಯಾಪ್ಸ್ ಸ್ಥಳದ ಲಿಂಕ್, ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳ ಲಿಂಕ್ ಮತ್ತು ನಿಮ್ಮ ಡಿಜಿಟಲ್ ವ್ಯವಹಾರದ ಫೋನ್ ನಂಬರನ್ನು ಇಲ್ಲಿ ನಮೂದಿಸಿ. ನಿಮ್ಮ FPO ಪ್ರತ್ಯೇಕ ಬ್ರ್ಯಾಂಡನ್ನು ಹೊಂದಿದ್ದರೆ ಆ ಬ್ರ್ಯಾಂಡ್ನ ಲೋಗೋದ ಚಿತ್ರವನ್ನು ಇಲ್ಲಿ ಲಗತ್ತಿಸಿ. ನಿಮ್ಮ FPO ಬ್ರ್ಯಾಂಡಿಂಗ್ ಮೂಲಕ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದರೆ ಆ ಉತ್ಪನ್ನಗಳ ಪ್ಯಾಕೇಜಿಂಗ್ ಫೋಟೋವನ್ನು ಇಲ್ಲಿ ಒಂದೇ PDF ಅನ್ನು ಮಾಡಿ ಲಗತ್ತಿಸಿ. ನಿಮ್ಮ ಕಚೇರಿ ಮತ್ತು ಚಟುವಟಿಕೆಗಳ ಚಿತ್ರಗಳನ್ನು PDF ಮಾಡಿ ಇಲ್ಲಿ ಲಗತ್ತಿಸಿ. 2023-24ನೇ ಸಾಲಿನ ಬ್ಯಾಲೆನ್ಸ್ ಶೀಟ್ ಮತ್ತು ಶಾಸನಬದ್ಧ ಆಡಿಟ್ ವರದಿಯನ್ನು ಇಲ್ಲಿ ಅಪ್ಲೋಡ್ ಮಾಡಿ. 2024-25ನೇ ಸಾಲಿನ ಆಡಿಟ್ ವರದಿ ಮತ್ತು ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಲಗತ್ತಿಸಿ. ಹಾಗೆಯೇ 2025-26ರ ಬ್ಯಾಲೆನ್ಸ್ ಶೀಟ್ ಮತ್ತು ಆಡಿಟ್ ವರದಿಯನ್ನು ಇಲ್ಲಿ ಲಗತ್ತಿಸಿ. ಎಲ್ಲ ಪೂರಕ ದಾಖಲೆಗಳನ್ನು ಸರಿಯಾದ ರೀತಿ ಲಗತ್ತಿಸಿದ ನಂತರ ನೀವು ನಿಮ್ಮ ಅರ್ಜಿ ನಮೂನೆಯನ್ನು ಮುಗಿಸಬಹುದು. FPO ಎಕ್ಸಲೆನ್ಸ್ ಅವಾರ್ಡ್ 2026ರಲ್ಲಿ ಭಾಗವಹಿಸಲು ಸಮಯ ವಿನಿಯೋಗಿಸಿದ್ದಕ್ಕಾಗಿ ಧನ್ಯವಾದಗಳು. ಅರ್ಜಿ ಸಲ್ಲಿಸಲು ಇನ್ನು ಕೇವಲ 4 ದಿನ ಮಾತ್ರ ಬಾಕಿ ಇದೆ. ಹಾಗಾಗಿ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ. ನಿಮ್ಮ ಯಶಸ್ಸನ್ನು ಸಂಭ್ರಮಿಸಲು ನಾವು ಕಾಯುತ್ತಿದ್ದೇವೆ. ಧನ್ಯವಾದಗಳು.